ಸೂಪರ್ವೈಸರ್ ಇಲ್ಲ ಅಂತಂದ್ರೆ ಸರ್ವೆ ಹೆಂಗಾಗುತ್ತೆ ಸರ್? ಟೀಚರ್ಸ್ಗಳು ಫೀಲ್ಡಲ್ಲಿ ಇಲ್ಲ. ಈಗ ಟೋಟಲ್ ನಂಬರ್ ಎಷ್ಟು ಸರ್ ಇವರು ಸರ್ವೆ ಮಾಡಬೇಕಾಗಿರೋರು? 58 ಜನದಲ್ಲಿ ಒಬ್ರು ಸರ್ವೆ. ಈಗ ಒಂದು 3-4 ಜನ ಮಾಡ್ತಾ ಇದ್ದಾರೆ ಅಷ್ಟೇ. ಉಳಿದವರೆಲ್ಲ ಎಲ್ಲಿ? ರಜಾ ಹಾಕಿದಾರಾ? ಲೀವ್ ಕೊಟ್ಟಿದ್ದಾರಾ? ಸೂಪರ್ವೈಸರ್ ಫೋನ್ ತೆಗಿತಾ ಇಲ್ಲ. DC ಅವ್ರು ಬಂದರೆ ಸೂಪರ್ವೈಸರ್ ಇಲ್ಲ ಅಂದ್ರೆ ಏನರ್ಥ ಸರ್? ನನ್ನ ರೋಡ್ ನಾನು ಮುಗಿಸ್ತೀನಿ, ಅಲ್ಲಿಗೆ ಬರಲ್ಲ ಅಂತಾರೆ. ಇವ್ರು ಕರ್ಕೊಂಬಂದು ಕೇಶವಕ್ಕೆ ಕುಂಡಿಸಿದ್ರೆ ಕೇಶವು ನಂದು ಬರ್ತದೆ, ನನ್ನ ತಮ್ಮನ ಬರ್ತದೆ, ಅವ್ರು ಬರ್ತಾರೆ. ಟೆಕ್ನಿಕಲ್ ಟೀಮ್ ಇದೆ, DC ಅವರಿದ್ದಾರೆ, ಈ ಸರ್ವೆ ಮಾಡೋರಿಲ್ಲ. ಮತ್ತು ಈಗ 5ನೇ ತಾರೀಕಿಂದ 20ನೇ ತಾರೀಕುವರೆಗೂ ಮಾಡಿರೋ ಸರ್ವೆ ನಂಬರ್ ಹೇಳಿ. ಇವ್ರದ್ದು 17 ದಿನ ಆಯಿತು ಮೇಡಮ್. 17 ದಿನದಿಂದ ಇಲ್ಲ, ಇವಾಗ ಕಳಿಸಿದ್ದೀವಿ. 17 ನೋಡಿ ಬಂಧುಗಳೇ, ಇದು ಯಗ್ನಹಳ್ಳಿ ಹಳೆ ಊರು. ಇಲ್ಲಿ ಅತಿ ಹೆಚ್ಚು ದಲಿತ ಕುಟುಂಬಗಳು ವಾಸ ಮಾಡುವಂಥ ಪ್ರದೇಶ. DC ಅವರು ಇನ್ಫೆಕ್ಷನ್ ಬಂದಿದ್ದಾರೆ, ಇನ್ಸ್ಪೆಕ್ಷನ್ಗೆ ಬಂದಿದ್ದರೂ ಕೂಡ ಸರ್ವೆ ಮಾಡುವಂಥ ಸಮೀಕ್ಷೆದಾರರೇ ಬಂದಿಲ್ಲ. ಮತ್ತು ಅವ್ರಿಗೆ ಒಬ್ಬರು ಮೇಲ್ವಿಚಾರಕರು ಇರ್ತಾರೆ, ಯಾರು ಸರ್ವೆ ಮಾಡ್ತಾರೆ ಅವ್ರಿಗೆ. ಆ ಮೇಲ್ವಿಚಾರಕರು ಕೂಡ ಇಲ್ಲ. 58 ಜನ ವಾರ್ಡ್ ನಂಬರ್ 71 ಸರ್ವೆಗೆ ನಿಯೋಜನೆ ಮಾಡಿದಾರಂತೆ. ಟೀಚರ್ಸ್ಗಳು ಫೀಲ್ಡ್ಗೆ ಬಂದಿಲ್ಲ. ಆಮೇಲೆ ಮಾನ್ಯ DC ಅವರೇ ಫೋನ್ ಮಾಡಿ ಕೇಳಿದ್ರೆ ನಾವು ಬಂದಿಲ್ಲ, ನಾವು ನಮ್ಮ ಕಡೆ ಎಲ್ಲ ಮಾಡಿ ಮುಗಿಸಿದ್ದೀವಿ ಅಂತ ಸುಳ್ಳುಗಳು ಹೇಳ್ತಾ ಇದ್ದಾರೆ. ಆದರೆ ಈ ಸರ್ವೆ ಪ್ರಾಪರಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ನೋಡಿ ಇವೆಲ್ಲ ಭಾಳ ಮುಖ್ಯವಾದಂಥ ದಾಖಲೆಗಳು. ನೋಡಿ DC ಅವ್ರು ಬಂದಿದ್ರು ಕೂಡ ಸರ್ವೇಯವ್ರು ಬಂದಿಲ್ಲ ಫೀಲ್ಡ್ಗೆ. ಸರ್ವೇಯವರು ಬರ್ತಾನೆ ಇಲ್ಲ ಅಂದರೆ ಪ್ರಾಪರಾಗಿ ಸರ್ವೆ ಆಗ್ತಾಯಿಲ್ಲ ಅನ್ನೋದಕ್ಕೆ ಇದು ಭಾಳ ದೊಡ್ಡ ನಿದರ್ಶನ. BBMPಯಲ್ಲಿ ಅಂದರೆ ಮೇಲಧಿಕಾರಿಗಳಿಗೆ ಮಾನ್ಯ ನಾಗಮೋಹನ್ ದಾಸ್ ಆಯೋಗದ ವರದಿ ನಿರ್ದೇಶನ ಕೊಟ್ಟಿದ್ದರೂ ಕೂಡ ಅದನ್ನು ಫಾಲೋ ಮಾಡೋ ನಿಟ್ಟಿನಲ್ಲಿ ಮೇಲಧಿಕಾರಿಗಳು ಪ್ರಯತ್ನ ಪಟ್ಟರು. ಗ್ರೌಂಡ್ ಮಟ್ಟದಲ್ಲಿ ಕೆಲಸ ಮಾಡೋವಂಥ ಸರ್ವೇಯರು ಪ್ರಾಪರಾಗಿ ಕೆಲಸ ಮಾಡೋದಲ್ಲೇ ಇದ್ದಾಗ ಸಂಪೂರ್ಣವಾಗಿ ಏನು ಯೋಜಿತ ಉದ್ದೇಶ ಇರ್ತದೆ ಅದು ವಿಫಲ ಆಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. DC ಅವ್ರು ಬಂದಿದ್ದರೂ ಕೂಡ ಸರ್ವೇಯರ್ಗಳಿಲ್ಲ ಸರ್ವೆ ಮಾಡೋವಂಥವ್ರು. ಮೇಸ್ಟ್ರುಗಳು ನಾವು ಅವ್ರಿಗೆ ಫೀಲ್ಡ್ಗೆ ಬರೋದಲ್ಲೇ ರೀಸನ್ಗಳು ಹೇಳ್ತಾ ಇದ್ದಾರೆ ಈಗ. ಮತ್ತು ಅವರು ಯಾವುದೇ ರಜದ ಮೇಲೆ ಹೋಗಿಲ್ಲ. ಮತ್ತು ಅವರಲ್ಲಿ ನಮ್ಮ ಆಫೀಸಲ್ಲಿ ನೆಕ್ಸ್ಟ್ ಆ್ಯಕ್ಷನ್ ಏನಿದೆ ಅವ್ರ ಮೇಲೆ ತೊಗೊಳ್ಳೇಬೇಕು. ಯಾಕಂದರೆ ಇದು ಸೀರಿಯಸ್ ಆಗಿ ತೊಗೋಬೇಕು, ಲೈಟಾಗಿ ತೊಗೋಬೇಡಿ. ನಾವಿಲ್ಲಿ ಇದ್ದೀವಿ ಫೀಲ್ಡಲ್ಲಿ, ನೀವು ಬಂದ್ಬಿಡಿ ಈಗ. ಮತ್ತು ಬೇರೆ ಸೂಪರ್ವೈಸರ್ಸು ಬೇರೆ ವಾರ್ಡ್ಸ್ಗೂ ವಿಸಿಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲರೂ ಅಲರ್ಟ್ ಆಗಿದ್ದಾರೆ, ಮಾಡ್ತಾ ಇದ್ದಾರೆ. ನನಗೆ ಇಮ್ಮಿಡಿಯೇಟ್ ರಿಪೋರ್ಟ್ ಬೇಕು. ಮಳೆ ಇಲ್ಲ ಇವತ್ತು, ಯಾರು ನೆಪ ಹೇಳೋಂಗಿಲ್ಲ. ಆಮೇಲೆ ಎಲ್ಲ ಇನ್ಆ್ಯಕ್ಟಿವ್ ಇದ್ದಾರೆ ಅಂತ ಚೆಕ್ ಮಾಡಿಬಿಡಿ ಒಂದ್ಸತಿ. ವಾರ್ಡ್ ವೈಸು ಎಲ್ಲರೂ ಆ್ಯಕ್ಟಿವ್ ಆಗಿದ್ದಾರೆ, ಚೆಕ್ ಮಾಡಿ ನಂಗೆ ಲಿಸ್ಟ್ ಕಳಿಸ್ತೀವಿ.